ನಾಗಿನಿ ಬಂದಂಗ ಆತಿದು ಅಣ್ಣಗ ನಿಗಿರಿ ಹೋದಲ್ಲ ಯಾರ್ದ ಆಧಾರ್ ಕಾರ್ಡ್ ಮ್ಯಾಗ ನಿಗಿರಿ ಅಡಿದಿ ನಿನ್ನ ಆಧಾರ್ ಕಾರ್ಡ್ ಮೇಲೆ ಸತ್ತ 4 ತಾಸು ಆಗೈತ್ನಾ ಸೋಮ್ಯಾನ ಗಾಳಿ ಮ್ಯಾಗ ಬದುಕಿನಿ ಅಟ್ಟಾನ ಈಗ ಅವ ಅಣ್ಣ ಯಾರ್ಗ ಕೊಟ್ಟು ಮದುವೆ ಮಾಡ್ತಾನಂತ ಮದುವೆ ಮಾಡ್ಕೊಂಡು ಆರಾಮಿರ್ರಿ. ಇಲ್ಲ ನಾನು ಕರಂರಾಜನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಯಾವ ಕುರ್ಸಾಲೆ ಅವನೇ MBBS ಕರಂರಾಜ್. ಎಮ್ಮಿ ಬೋಳಸಲ್ಲ ಅವನು MBBS ಎಲ್ಲ ಎಲ್ಲರೂ ಕಲಿಸ್ಕೊಟ್ಬಿಡ್ತೀಯಲ್ಲ ನೀ ಅವಾಗ ನೋಡಿ ಅವ್ರು ಈಗ ನೋಡ್ಯಾರ. ಅವ ಈ ಪುಕ್ಷಟ್ಟಿ ಚಾ ಕುಡ್ದೋದ್ನಲ್ಲ ಅಲ್ಲ ಹಾಟನ ಮಗ ಒಂದು ಪುಕ್ಷಟ್ಟಿ ಕಾಪಿ ಕುಡ್ದಿಟ್ಟು ಗದ್ಲ ಮಾಡಿದ್ನಲ್ಲ ಅವನ್ನ ನೀ ಲವ್ ಮಾಡಿ ನಾವಲ್ಲಿ ಏನ್ ನೋಡಿ ಲವ್ ಮಾಡಿ ಅವನ ವಿಶಾಲವಾದ ಮನ್ಸು ಇಟ್ಟು ದೊಡ್ಡದೈತಿ ಅವನದು ಅವನು ವಿಶಾಲವಾದ ಸಣ್ಣಾಗಿ ಮುದಳಕ ಹೋತ್ ನೋಡಿದು ಅವಂದು ಕೆಳಗಿನ ಗೋಲ್ ಗುಮ್ಮಟ್ ನೋಡಿಲ್ಲ ನೀ ಗೋಲ್ ಗುಮ್ಮಟ್ ಮತ್ತಿಲ್ಲೇ 4 ತಾಸು ಓಡಾಡಿ ಮತ್ತೆ ಇಲ್ಲೇ ಯಾವಾಗ ಹೋಗ್ತೀನಿ. ಇದು ನಿಮ್ಮದು ಒಂದೇ ಭೇಟಿ ಎಲ್ಲಿಗೈತಿ ಕಾಲೇಜ್. ವಾವ್ ಸೋ ನೈಸ್. ಎರಡನೇದು ಕ್ಯಾಂಟೀನ್. ವಾಟ್ ಅ ಬ್ಯೂಟಿಫುಲ್. ಹೊಲ್ದಾಗಿಲ್ಲ ಬ್ಯೂಟಿಫುಲ್. ಮೂರನೇದು ಇಲ್ಲೇ ಮನೇಲಿ. ಗಟ್ಟವ ನೀನು ಯಾಕೆ ಧೈರ್ಯ ಮೆಚ್ಚಬೇಕು ನೀವು. ಒಂದನೇದು ಕಾಲೇಜ್, ಎರಡನೇದು ಕ್ಯಾಂಟೀನ್, ಮೂರನೇದು ಇಲ್ಲಿ, 4ನೇ ಡೈರೆಕ್ಟ್. ಇಂಥ ನೋಡ್ತಿಲ್ಲ ಬರೀ ಗಜಮ ಗಿಜಮ. ದಸರಾ ಐತಿ ಈಗ ಬರೀ ಭಜನಾಟ. ಈಗ ಅಕಸ್ಮಾತ್ ಅವ ಇಲ್ಲ ಅಂದ್ರ ನಾನು ಸತ್ತು ಹೋಗ್ಬಿಡ್ತೀನಿ. ಯಾರ ಸುಖಕ್ಕ ಅಲ್ಲ ಬೇಕಲ್ಲ, ಯಾರ ಸುಖಕ್ಕೆ ಸಾಯ್ತಿ. ಅವಂದ ಅಡ್ರೆಸ್ ಅಲ್ಲಿ ಸಿಕ್ಕೊಂಡೈತಿ ನೋಡು. ಚಾರ್ ಪಾರ್ ನೀ ಸಾಯ್ತಿ. ಹೌದು. ಯಾರನ್ನು ಊರ್ಲಾಕೋರ್ ನೀವು. ಇನ್ಸ್ಟಾಗ್ರಾಮ್ದಾಗ ನೀವು ಹಾರ್ಯಾಡ್ಯಾರಿ. ಯಾವಾಗ? ತಿಂಗಳದಿಂದ. ಯಾಕೆ? ಚಲೋ ಬ್ರಿಡ್ಜ್ ನೋಡೋದು. ಬೇಬಿ ಬ್ರಿಡ್ಜ್ ಚೆನ್ನಾಗಿದೆ, ಸೆಲ್ಫಿ ತಗೊಳ್ಳೋಣವಾ ಪಟ್ಟ ನುಗ್ಗಿ ಬಿಡೋದು. ಅವಂದು ಪುಣ್ಯ ಗಟ್ಟಿತ್ತು, ಈಸಾಡಕ್ ಬಂತು, ವಾಪಸ್ ಬಂತು. ಇದ್ರದ್ದೇನು ಗಟ್ಟಿ ಐತಿ? ಅದು ಒಂದ ಗಟ್ಟಿ ಐತಿ. ಅವಂದು ಹೊಟ್ಟಿ ತಗೊಂಡು ಡಬ್ಬ ಹೆಂಗ್ ಬಿಡ್ಬೇಕವ, ಹಿಂಗ ಹಿಂಗ ಕುರ್ ಬಿಡಲ್ಲವ. ಮೊಸಳು ಬೈ ಹಾಕ್ತಂದ್ರ ನೀ ಇಲ್ಲಂದ್ರ ಅವ ಇಲ್ಲಂದ್ರ ನೀ ಸಾಯ್ತಿ. ಹೌದು. ನೀ ಇಲ್ಲಂದ್ರ ಅವನು ಸಾಯ್ತಾನ. ಪುಗ್ಸಟ್ಟಿ ಬಿದ್ದಾನ, ಸಾವಯಕ್ ಸಾಯ್ತಾನ. ನೋಡ್ಯಾನವ ATM ಎನಿ ಟೈಮ್ ಮನಿ ತಕ್ಕುರು ಸಾಲ್ಯ. ಹಾಗೆಲ್ಲ ಮಾತನಾಡಬೇಡ, ಅವನು ತುಂಬಾ ಒಳ್ಳೆಯವನು. ಹಾಗೆಲ್ಲ ಮಾತಾಡಬೇಡ, ಅವನು ತುಂಬಾ ಒಳ್ಳೆಯವನು. ನಿಮ್ಮ ಅಣ್ಣಗೇನ್ ಜಂಗ್ ಹತ್ತೈತನು? ಅವನು ನಿಮ್ಕಿತ್ತು ಒಳ್ಳೆವ. ಅವನ ಮದುವೆಕ್ಕೆ. ಹೌದು, ಅವ ಇಲ್ಲ ಅಂದ್ರೆ ನಾ ಬದುಕೋದಿಲ್ಲ. ಬೇಕಂದ್ರೆ ಬೇಕಷ್ಟೆ. ನಿನ್ ಕರ್ಮದ ನಾ ಏನ್ ಮಾಡ್ಲಿ. ಈಗ ನಿಮ್ಮಿಬ್ರು ವಿಷಯ ನಮ್ಮ ಅಣ್ಣಗೆ ಹೇಳಿ ಒಪ್ಪಿಸಲ್ಲ. ನೀನೇ ನಾ ಚಂದ ಇರೋದ್ ನಿನಗೆ ಇಷ್ಟ ಇಲ್ಲ. ನಾ ಚಂದ ಇರೋದ್ ನಿನಗೆ ಇಷ್ಟ ಇಲ್ಲನಾ? ನೀವಿರ್ರಿ, ನನಗ್ಯಾಕೆ ನಡ ಬರ್ತಿರ್ತೀರಿ? ನಾ ಏನ್ ಹತ್ತಿದವನೇ ಬಿತ್ತಿದವನೇ? ನಾ ಏಕೆ ಬೇಕು ನಿಮಗೆ? ಇದು ಏನದು? ಅದು ಇಲ್ಲ, ನೀ ನಮ್ಗೆ ಹತ್ತಿದವ. ನಾ ಅವನ್ ಮುಂದೆ ಹೇಳ್ಬೇಕು. ಹೌದು, ನಮ್ಮ ಅಣ್ಣಗೆ ಹೇಳಿ ಒಪ್ಪಿಸ್ಬೇಕು. ಈಗ ನಿಮ್ಮಿಬ್ಬರು ವಿಷಯ ನಾನು ಅಲ್ಲಿ ಹೇಳ್ಬಿಟ್ಟೆ ಅಂದರೆ ನಿಮ್ಮ ಅಣ್ಣ ನಿಮ್ಮ ಒಳಗೆ ಹೋಗಿ ನಾನು ಹಿಡ್ದೆ ಗುಮ್ತಾನೆ. ಗುಮ್ಮಿಸ್ಕೊಲ. ಇದೇನು ವಸ್ತಲ್ಲ, ಗುಮ್ಮಿಸ್ಕೋ. ಅವ್ವ ಪ್ರೀತಿ ನಿಮ್ದು, ಗುಮ್ಮಣಿಕೆ ನಮ್ದು. ನಿಮ್ಮ ಅಣ್ಣ ನಮ್ ದಿಟ್ಟಿಸ್ ನೋಡಿ ಏನಿ ನೋಡಿನೆಲ್ಲ ಹೆಂಗಾಗ್ಯಾನ? ಹೀರೋ ಇದ್ದಂಗದನ. ಕಣ್ಣಿ ಕಾಮನೆಗೆ ಐತ್ ನೋಡಿ ನಿನಗೆ. ಯಾಕ? ನಿನಗ್ ಗೊತ್ತದ, ನನಗೆ ಕೇಳಿದ್ರೆ ನೀನ ಅಂದಲ್ಲ. ಯಾಕಂದ್ರೆ ನನಗೆ ಯಾಕ ಡಾಕ್ಟರ್ ಕೇಳು. ಕಣ್ಣು ಹಳಿದಾಗ ಹೇಳಿನಿ. ಆಯ್ತಾ? ಓ ಮನ್ಯಾಗ ಕ್ಲಿನಿಕ್ ಐತಿಲ್ಲ ಈಗ. ನನಗೆ ಯಾವ್ದು ಚಿಂತೆ ಹತ್ತಿಲ್ರಿ. ಯಾಕ? ನಾಳೆ ಇವ್ರದ್ದು ಪ್ರಥಮ ರಾತ್ರಿ ಹೆಂಗ ಅವಂದು ನಡೆ ಸ್ಟೈಲ್ ನೋಡಿ ಎನ್ನಿ. ನೋಡಿನೆಲ್ಲ, ಡಿಟ್ಟು ಸುದೀಪ್ ಇದ್ದಂಗದಾನ. ಆ ಸುದೀಪ್
ಕಿಚ್ಚ ಸುದೀಪ್ ಅವ್ ನಮ್ ಕೂದ್ಲಕ್ಕ ನಾನವ ಎಲ್ಲ ಅಕ್ಕನವ ನೋಡಿಲ್ಲ ನೋಡಿನಲ್ಲ. ನಾ ತೋರಿಸ್ತೀನಿ ನೋಡಿ ಹೆಂಗ್ ನಡೀತಾನವ. ಗೌದದೆ ಗೌದದೆ ಮೊದಲ ವಾಂಕವ ಅದ್ರಾಗ ಈ ಕೈ ಕರೆಂಟ್ ಹೊಡೆದಂಗ ಆಗಿರ್ತೈತೆ ಒಂದು. ನಾಳೆ ನಿಮ್ದು ಪ್ರಥಮ ರಾತ್ರಿ ನೀ ಬಿಳಿ ಸೀರೆ ಇಟ್ಕೊಂಡ್ ಬಂದಿರ್ತಿ. ಬಿಳಿ ಸೀರೆ ಯಾಕ? ನೀ ನಾವ್ ಇರೋದ್ಲ ಸಾವ್ ಹಿಡಿಯೋನ ಬಿಳಿ ಸೀರೆ ಅಂತೀಯಲ್ ಮತ್ತ ಕಳ ಬರ್ಬೇಕಲ್ಲ ಅದಕ್ಕ. ನೀ ಅನಾಹುತ ಅದಿಯಪ್ಪ, ಅನಾಹುತ ಅದಿ. ಅನಾಹುತ ಇದ್ದಿದ್ದಕ್ಕ ಸಾಲ್ಯಾಗ ಬಾಳೆ ಮಾಡಿನ. ಎದ್ರಾಗ ನೀ ಹಾಲ್ ತರಬೇಕು ರೀ ತೊಗುರಿ ಅಂತ ನೀ ಬರ್ಬೇಕ. ಅವ ವಾಂಕ ಮನ್ಸದ್ ನಕ್ಕೊಂಡಿರ್ತಾನ. ನೀ ನಾಚಿಗೆ ಹಿಂಗ್ ಹಿಂಗ್ ನಿನ್ ಮಕ್ಕ ಹಿಂಗಾಗಿರ್ತೈತಿ, ಅವನ ಕೈ ಹಿಂಗಾಗಿರ್ತೈತಿ. ಎರಡ್ ತಾಸು ಬರ್ರಿ ನಿಮ್ದು ಹಾಲಿಂದ್ರದಾಗ ಗುಡ್ಡಾಡ್ತೀರಿ ನೀವು. ಉದಿನ ಕಡ್ಡಿ ಅಂಕರು ಮೊದಲ ಹಚ್ಚಿರಂಗಿಲ್ಲ ಅಲ್ಲಿ. ನಿಮ್ಮ ಕರ್ಮ ಅದು, ನಾ ಏನ್ ಮಾಡಕ್ಕಾಗಲ್ಲ. ಈಗ ಅವನ್ ಮುಂದೆ ಹೇಳ್ಬೇಕು. ಅವನ್ ಮುಂದಾಗಲ್ಲ, ನಮ್ಮ ಅಣ್ಣನ ಮುಂದಾಗ ಹೇಳು. ಅಣ್ಣನ ಮುಂದೆ ರಾವನ್ಯಾಗ ಹುಟ್ಟ್ಯಾನವ. ಎಲ್ಲಾರು ತಲೆ ಮುಂದೆ ಮಾಡಿ ಹುಟ್ಟಿದ್ರ ಇವ ಮಣ್ಕಾಲ್ ಹಚ್ಚಿ ಬಂದ. ನೀವ ನರ್ಸ್ ಬೈ 2 ಸಲ ಗುದ್ದಾಡಳ ತೆಗಿಬೇಕು ಅಂತೇಳಿ ಶೆಟ್ಟ ಬಂದ್ಬಿಟ್ಟೈತಿ. ಈ ಬಟ್ಟಿಂಗ್ ತುರುಕಿಂಗ್ ತೆಗೆದು ಬಿಟ್ಟಾಳ, ಬಟ್ಟ ಹೋಗೈತೆಕೆಂದು. ಮೊದಲ ಯಮಗಂಡ ಕಾಲದಾಗ ಹುಟ್ಟಿದವ ಅವ. ಅವ್ ನೋಡಿಲ್ಲ ಹೆಂಗದನವ. ನಾನು ಒಂದ್ ದೇಹ ಒಂದ್ ತೊಡಿ ಆಗಲ್ಲ, ಹಿಚ್ಚಿಗೆ ಬಿಡ್ತಾನವ. ಟಮಾಟೆ ಹಿಚ್ಚಿದಂಗೆ ಪಚ್ಚ ಪಡಲ್ಲ, ಗಚ್ಚ ಗಡಲ್. ನಡಿ ಸಾಲಿ ಬಿಡ್ತು, ಊಟ ಮಾಡಿ ಹಬ್ಬ ಮಾಡ್ಕೊರಿ. ನಾ ಹೇಳ್ಬೇಕು ಈಗ. ಹೇಗಾದ್ರೂ ಮಾಡಿ ಹೇಳಿ ಒಪ್ಪಿಸು. ನಾನು ಇಲ್ಲಿ ಒಪ್ಪಿಸ್ತೀನಿ, ನೀನು 4 ಮಂದಿಗೆ ತೆಗ ತೊಡ್ರಿಗೆ ಹೇಳಿಬಿಡು. ಇಲ್ಲ ತೆಗ ಹೇಳಿ ಏನಾಗಲ್ಲ. ತೆಗ ತೋಡು, ಇಲ್ಲಿ ಯಾರು ಹಲಗಿ ಬಾಸರ ನೋಡಿ ಹಚ್ಚಿಬಿಡು ಅವ್ರಿಗೂ. ನೀ ತುದಿಗೆ ನಿಂತು ಅಲ್ಲಿ ಅದಾರ. ಗೋಪೆ ಅದನ, ಯಮನಪ್ಪಣ್ಣ ಅದನ, ರಮೇಶಪ್ಪ ಅದನ, ಎಲ್ಲರೂ ಅದಾರ. ಇಲ್ಲಿ ನಮ್ಮ ಅಣ್ಣರು ಅದಾರ. ಅಂದ್ರೆ ಎಲ್ಲರಿಗೂ ರೆಡಿ ಮಾಡಿ ಕರ್ಕೊಂಡ್ ಬಂದೆ ನೀ. 4 ಮಂದಿ ಎಲ್ಲ 4 ಮಂದಿ ಅದಾರ. ಹೆಣ ಹೊರಕ್ಕ. ಐ ವಿಲ್ ಟ್ರೈ. ಓಕೆ, ಯು ಟೇಕ್ ದಿಸ್ ಯುವರ್ ಮೂಲಿ. ಇವ ನಮ್ ಗೌಡಪ್ಪ. ಇವನು ನೋಡೋದೇನು, ಆ ಪ್ರಜ್ವಲ್ ರೇವಣ್ಣ ನೋಡೋದೇನು ಆಡು ಬಂದ. ಅವ ಹೆಂಗಸರನ್ನ ಬಿಟ್ಟಿಲ್ಲ, ಇವ ನಾ ಅಂದಿಲ್ಲ ಇದನ್ನ. ಗೌಡ್ರ ಏನಲ್ಲಿ ನೋಡ್ರಿ, ಮಾತಾಡಂದ್ರೆ ಮಾತಾಡ್ತೀನಿ. ಇಲ್ಲ ದನಕರಗಳ ತಗೊಂಡು ಮೈಸಕ್ ಹೋಗಂದ್ರೆ ಹೋಗ್ತೀನಿ. ತನಗೆ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳಬೇಕಂತ ಹಿರಿಯರ ಹೇಳ್ಯಾರ. ಆಯ್ತು ಹೇಳಿ, ನಿಂದೊಂದು ಏನೈತೆ ಆಗ್ಲಿ. ನೋಡ್ರಿ, ತಾಯಿ ಇಲ್ಲದ ಮಗಳು ಅಂತೇಳಿ ಅದನ್ನ ಪ್ರೀತಿಯಿಂದ ನೀವ ಸಾಕಿರಿ. ಅಕ್ಕಿ ಕೇಳ್ದಾಗ ಒಮ್ಮೆ ಬೆಳ್ಳಿ ಕೊಡಿಸಿರಿ, ಬಂಗಾರ ಕೊಡಿಸಿರಿ, ರೊಕ್ಕ ಕೊಡಿಸಿರಿ, ಎಲ್ಲಾನು ಕೊಡಿಸಿರಿ. ಇದೊಂದು ಕೇಳ ಕೊಡಿಸ್ಬಿಡ್ರಿ. ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದ, ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ. ನಮ್ಮ ಮಕ್ಕಂಗರ ಚಂದ್ರ ಕೊಡ್ಬೇಕಿಲ್ಪ. ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ, ಸಾಧ್ಯನೇ ಇಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಾನು ಬಿಡಂಗಿಲ್ಲ, ಬಿಡ್ತೀನಿ ಸುಮ್ಮೀಗ. ಈಗ ಅದು ಬಿಸಿ ರಕ್ತ. ಪ್ರೀತಿಯನ್ನು 2 ಅಕ್ಷರ ಒಳಗ ತೇಲಾಡಕತ್ತಾಳ. ನರಕನ್ನು 3 ಅಕ್ಷರ ಅನುಭವಿಸಿದಾಗ ಗೊತ್ತಾಗುತ್ತ ಹೆತ್ತವ್ರ ಕಷ್ಟ ಎಂತದ್ದು ಅಂತ. ಈಗ ಸದ್ಯ ಎಲ್ಲ ನಿಂದ ಯಾವ ಅನ್ನೋದು. ನಮ್ದು ಟೈಮ್ ಬಂತು. ಒಲ್ಲಟ ಪಲ್ಲಟ ಉಲ್ಲಟ. ಗೌರ್ಯ, ಇದ್ರೊಳಗ ಒಂದ್ ಸ್ವಲ್ಪ ಏನ್ರ ವ್ಯತ್ಯಾಸ ಆತು. ಬಾಳ್ ಬಿರುಸು ಬಿತ್ತು. ಆದ್ರೆ ಒಂದ್ ಷರತ್ತು, ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದಂತ ಹೇಳವಳಿಗೆ. ಬಿಡ್ರಿ, ನೀವ್ ಇವ್ರ ಚಿಂತೆ ಬಿಡ್ರಿ. ಇನ್ನು ಇದನ್ನ ಹೆಂಗ ದಂಡಿಗಸ್ತೀನಿ ನೋಡಿ. ಇದನ್ನ ಬಾಯವ ನಿಂದ ಪಾಳ್ಯ ಬಂತು ಬಾ. ಏನಂದ್ರು ಅಣ್ಣ? ಇದು ಮೊಲ ಹಿಡಿಯಕ್ ಹೋಗಿದ್ದೆ ನೀ ಮೊದಲು. ಯಾಕ ಸಂಶಯ ಅಂತ ನನಗೆ. ಅದಕ್ಕೆ 4-5 ಮಂದಿ ಇರ್ಬೇಕು ನೀವು. ಹಿಂಗ ಹಾಕಿ ಸರ ಅಮ್ಮ
ಮಾಡಿದ್ರ ಕಡಕ್ ನೀನ ಗೆದ್ದಿಲ್ಲ ಇದ್ರಾಗ. ಹೌದಾ? ಏನಂದ್ರು ಅಣ್ಣ? ಯಾರಿಗೂ ಗೊತ್ತು. ನನ್ ಮದ್ವೆಗೆ ಒಪ್ಲಿಲ್ವಾ? ಒಪ್ಪ್ಯಾನ. ಯಾವಾಗಂತೆ ಮದ್ವೆ? ಆದ್ರ ಲಾಸ್ಟ್ ಡೇಲಾಗ ಏನಂದ ಗೊತ್ತಿಲ್ಲ. ನಾನು ಹ್ಞೂ ಅಂದೆ. ಏನಂದ ಹೇಳವ? ಏನಂದ? ಆದ್ರೆ ಒಂದು ಮಾತು ಯಾರಿಗೂ ಬರ್ತದ. ಆದ್ರ ಅಣ್ಣ ಕಂಡೀಷನ್ ಹಾಕ್ಯಾನ. ಏನಂತ? ನೀ ಕಾಲೇಜ್ಗೆ ಒಬ್ಬಾಕಿ ಹೋಗ್ಬೇಕು. ಹೌದಾ? ಆಯ್ತು ಬಿಡು, ಕರಂರಾಜನ್ ಕರ್ಕೊಂಡು ಹೋದ್ರೆ. ಕುತ್ತಿಗೆ ಮ್ಯಾಗ ಕಾಲ್ ಕೊಟ್ಟನೆ ಅಂದ್ರೆ ಮೂಗಿನಾಗ ರಕ್ತ ಜಿಗಿತೈತೆ ಅವಂದು. ಅವನು ಬರಂಗಿಲ್ಲ, ನಾ ಬರ್ತೀನಿ. ನೀನಾ? ಈಗ ಮೊದಲೇ ನಂಗೆ ಅವಸರ ಬೋಸರ ಮಾಡಿ ನನಗೆ BMW ಕಾರ್ ಕೊಡ್ರಿ, ಸ್ಕೂಟಿ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ. ನೋ ಮತ್ತೇನ್ ಪೆಟ್ಟ ಪಿಸ ಕಾಣಂಗಿಲ್ಲ. 3 ಗಾಲಿ ಟಮ್ ತರ್ತೀನಿ, ನಾನಾ ಹೊಡ್ತೀನಿ, ನೀ ಹಿಂದ್ ಗ್ಯಾಸ ಖಾಲಿ ಆತ್ ನಂದು. ಕಾಲೇಜ್ ಬಿಡ್ತು. ಕಾಲೇಜ್ ಬಿಡ್ತು. ಯಾವಾಗ ಹೋಗಿ? ಹಾ, ನಾ ಈಗ ಆಟೋ ಮನಿಗ್ ತಂದ್ ಹಚ್ಚಿನ. ತಂದ್ ಹಚ್ಚಿ ಕರ್ಕೊಂಡ್ ಹೊಂಟಿದ್ದೆ ಪಡ್ಡ. ಓ, ನೀ ಹಿಂದ್ ಕುಂತಿದ್ದೇನ? ಹಾ, ಕುತ್ಕೊಂಡಿದ್ದೆ. ಅದಕ್ಕೆ ಸೈಲೆನ್ಸರ್ ಪೈಪ್ನ್ಯಾಗ ಹೋಗಿ ಬರಕತ್ತಿತ್ತು. ನಾ ಅದು ಗ್ಯಾಸ್ ಖಾಲಿ ಆಗೈತಿ, ಅದಕ್ಕೆ ಬಂದೈತಿ ನಾ ತಿಳ್ಕೊಂಡಿನಿ. ಹಿಂದ್ ಸಿಗವ್ ಕುಂತ ನೋಡ ಇಲ್ಲ. ಅಯ್ಯೋ ಕಾಕ, ನೋಡ್ಬೇಕಲ್ಲ. ಆಮೇಲೆ ನೀ ಮಾಸ್ತರ್ನ ಬಾಳ್ ನೋಡಂಗಿಲ್ಲ. ಹೌದಾ? ಯಾಕೆ? ಮಾಸ್ತರ್ ಬಾಳ ನಿನ್ನ ನೋಡಿದ ಅವ ಊರಾಗ ಇಳಂಗಿಲ್ಲ. ಅದೇ ಯಾಕೆ? ಅದು ನಿಮ್ಮ ಅಣ್ಣ ಕೇಳು. ಸರಿ ಹಂಗಾರ. ಇವ್ರ ಜೊತೆ ಮಾತಾಡಿ ಮಾತಾಡಿ ತಲೆ ಚಿಟ್ಟಿ ಹಿಡಿತ್ ನನಗೆ. ಎಗ್ರೆಸ್ ಮಾಡು. ಹೆಗ್ರೆಸ್ಸಾ? ಆದ್ರ ಆಯ್ತು. ತತ್ತಿ ಹಾಕಬೇಡ. ಏ, ತತ್ತಿ ಹಾಕ್ಲಾರ ಎಗ್ರೆಸ್ ಹೆಂಗ್ ಮಾಡ್ಲಿ ನಾನು? ಮ್ಯಾಗ ಎಗ್ರೆಸ್ ಅಂತ ಬಡಿ, ಕೆಳಗ್ ರೈಸ್ ಇಡು. ಹೌದಾ? ಆಯ್ತು ಬಿಡು. ಜ್ಯೂಸ್ ಮಾಡಕ್ ಬರ್ತ ನಿಂಗೆ? ಹಾ, ಯಾವ ಜ್ಯೂಸ್ ಹೇಳಿ? ಎಲ್ಲ ಜ್ಯೂಸ್ ಮಾಡ್ತೀನಿ ನಾನು. ಹುಣಸೆ ಹಣ್ಣು ಜ್ಯೂಸ್ ಮಾಡಕ್ ಬರ್ತ? ಹೆಂಗ್ ಮಾಡ್ತೇಳು? ಗ್ವಾಡಿಗೆಲ್ಲ ಸಿಡಿಸಿದ್ ನೋಡವ. ಆ ಜ್ಯೂಸ್ ಅಲ್ಲಪ್ಪ, ಹುಣಸೆ ಹಣ್ಣಿನ ಜ್ಯೂಸ್. ಹುಣಸೆ ಹಣ್ಣು ಜ್ಯೂಸ್ ಮಾಡು ವಿಧಾನ ಹೇಗೆ ನಂಗೆ ಗೊತ್ತಿಲ್ಲ. ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂದು ನಾ ಹೇಳ್ತೀನಿ ನೋಡು. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ವಿಧಯ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಾಜು ಏನ್ ಹೊಡಿಬೇಕು? ಎಷ್ಟು ಮಂದಿ ಹೊಡೆದಿರು ಯಪ್ಪ. ಓಕೆ, ಮೊದಲು ಹುಣಸೆ ಹಣ್ಣು ನೀರಿನಲ್ಲಿ ತೋಯಿಸಬೇಕು. ಹಸೆ ಹುಣಸೆನ್ನ ಯಾವ್ದಾರು ತುರಕ್ ಒಟ್ಟು ಹುಣಸೆ ಹಣ್ಣು ಮಾಡ ಯವ್ವ. ಓಕೆ ಓಕೆ. ತದನಂತರ ಅದನ್ನ ನೀರಿನಲ್ಲಿ ತೆಗೆದು ಕಿವುಚಬೇಕು. ಕೈಲ ಮಿಕ್ಸರ್ ಹಾಕ್ಬೇಕು? ಕಾಲಿಗೆ ಹಾಕಿ ಕಚ್ಚ. ಕಾಲಿಲ್ಲ ಚಪ್ಪಲ್ ಹಾಕೊಂಡ? ಬೂಟ್ ಹಾಕೊಂಡ್ ಬರ ಸೋಲೆತ್ತಾಗ. ಓಕೆ, ಇದೆ ಯಾವಾಗ ಇದು ಏನೂ ಮಾಡಬೇಡ. ಬೆಂಡೆಕಾಯಿ ಪಲ್ಯ ಮಾಡು. ಹೇ, ಅದು ಜಳಕ ಏನೋ ಈ ಹುರಿಬೇಡ ಅದನ್ನ, ಒಟ್ಟ ಹುರಿಬೇಡ ಅದನ್ನ. ಹಂಗ ಹಿಂಗ ಹಾಕಿ ಹಿಂಗ್ ತೊಳೆದ್ ಬಿಡು. ಹಿಂಗ ತಗದ ಅಂದ್ರ ಅವನು ಲೊಳೆ 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 ಬಿಡ್ಬೇಕು. ಚಪಾತಿ ಬಂತಂದ್ರೆ ದಿಸ್ ಇಸ್ ಎ ಬೆಂಡಿಕಾಯಿ ಪಲ್ಯ. ಲಾಳೆ ಲಾಳೆ ಲೌಳಿ ಲೌಳಿ. ಅದ ಮಾಡೋಗಿ ನೀ. ಲಾಳಿ ಲಾಳಿ. ಓಕೆ ಓಕೆ. ಮತ್ತೆ ಲವ್ ಸಕ್ಸಸ್ ಆಗೈತೆ, ಮತ್ತೆ ಹುರುಪ್ನಾಗ ಅದಾಳಿಗೆ ಆಕಿ. ಆಯ್ತು, ನಮ್ಮ ಅಣ್ಣನ್ಗೆ ಹೇಳೋದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ಚುರ್ಮುರ್ ಹೇಳು. ಏನ್ ಹೇಳಿದ್ದಲ್ಲೇ ತಂಗಿ? ಅಣ್ಣನ ಕ್ಯಾತ. ಹೌದಾ? ತಂಗೇನ್ರಿ? ತಂಗಿದೇನ? ಕೊಂಡ್ರಂದ್ರೆ ಕೊಂಡ್ರಬೇಕು, ನಿಲ್ಲ ಹೇಳಬೇಕು. ಅಣ್ಣಂದ ಹಂಗಲ್ಲ. ಹೌದು, ಮಮ್ಮಿ ಹೋಗೋ ಮುಂದೆ ಒಂದು ಮಾತಂದು. ಏನಂತ? ನೀವೇನೋ ಎಲೆಕ್ಷನ್ ನಿಂತೀರಿ ಅಂತ. ಚಾಲು ಆತ್ ನೋಡಿದ್ರೆ ಹೆಣ ಎತ್ಲಿ. ಎಲೆಕ್ಷನ್ ಅಂದ್ರೆ ಸಾಕು. 3 ಸಲ ಗೆದ್ದನ್ಲಿ. ಅದಕ್ಕ ಮನೆಗೆ ಹೋಗೋರು ಬರೋರು ಗದ್ಲ ಬಾಳ. ಹೌದಲ್ಲ? ಓಟ್ ಹಾಕ್ತಾರ. ಅವ್ರು ಓಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ. ಊಟ ಮಾಸ ಚಪಾತಿ ಮಾಡ್ಬೇಕಂತ್ರಿ. ಹೌದಾ? ನೀ ಏನ್ ಮಾಡವ? ಅವರು ಕುಂತ ಬೇಯಿಸ್ತಾರಂತ, ನಾ ಒಟ್ಟು ನಿತ್ತು ನಾದಬೇಕ. ಚಪಾತಿ ಚಪಾತಿ ಇಲ್ಲಿ ನಿತ್ರ ನಾನಿನ್ನ
ಹೂವಿನ ಮಾಧ್ಯಮದ ಮಾರ್ಗನೇ ಬೇಸ್ ಯಾಕೇನತ್ತ ನಮ್ಮ ಪಾತ್ರ ತೆಗೆದು ಕೈ ಹಾಕ್ತಾರ ಏನ ಯಾಕಲೆ ಮತ್ತಿನೆಲ್ಲ ತುದ್ದಾಗಿತ್ಲೆ ಏನ ಅದ ನಿಮ್ ತಂಗಿದು ಎಮ್ಮಿ ಬೋಲಸದ ಒಂದು ಎಲ್ಲ ತುದ್ದಾಗೈತಿ ಏನ ಅದು ನಿಮ್ ತಂಗಿದು ಇವಂದ ಎಮ್ಮಿ ಬೋಲ್ಸೊಂದು ಏತಲಿತ್ತ ಏರ್ಟೆಲ್ ನಿಮ್ ತಂಗಿದು ತೂತ್ವದ ಐತತ್ತ ವಡಾಫೋನ್ ಸಿಮ್ ಅದ ನದ ಬಲಕ ನಂದು ತಾತ ದುಕಮ ನೆಟ್ವರ್ಕ್ ಬೋಲ್ವಲ್ತು ಮಮ್ಮ ಊರಾಗ ಸಿಗ್ನಲ್ ಬರೋ ಸಿಮ್ ಇಟ್ಕೊಂಡ್ ಅಡ್ಯಾಡಿದ್ರೆ ಸಿಗ್ನಲ್ ಬರ್ತದಪ್ಪ ಇನ್ನೊಂದು ಜಿಯೋ ಸಿಮ್ ಕೊಂಡಿಸ್ಕೊಡ್ತೀನಿ ಬ್ಯಾದಲ್ ಮಮ್ಮ ಆ ಸಿಮ್ ಕಾರ್ಡ್ ಪಿನ್ನ ಮುದತ್ ನಂದು ಹೊಸ ಪಿನ್ ಹಾಕಿಸ್ಕೊಡ್ತೀನಿ ಹೊಸ ಪಿನ್ ಹಾಕ್ಸ್ಕೊತ್ತೆ ನನಗೆ ಮೊಬೈಲ್ ಯೂಸ್ ಮಾಡಕ್ ಬರ್ತದಿಲ್ಲ ಮಮ್ಮ ಹೊಸ ಮೊಬೈಲ್ ಯೂಸ್ ಮಾಡಕ್ ಬರ್ತದಿಲ್ಲ ನನಗೆ ಅಲ್ಲ ಆಕಿ ಜೋಡೆ ನಾಲ್ಕು ಮಾತು ಪ್ರೀತಿಲ್ಲ ಮಾತಾಡುವ ಹೆಂಗ ಮಾತಾಡ್ತಿ ಮಮ್ಮ ಆಕಿ ನನ್ನ ಕಂದು ಓದ್ ಸೇರಂಗಿಲ್ಪ ಬಲೆ ಪಾದು ಬುದಿತಲ್ಲ ಬಲೆ ಎಲ್ಲಿ ಬೋರ್ಸಲ್ ಹೊಂತಿಕ ಹೋಗಲ್ಲ ಪ್ರೀತಿ ಪ್ರೀತಿ ಮಾಡಕ್ಕೆ ಜೋಡೆ ನಾಲ್ಕು ಮಾತು ಮಾತಾಡಲೆ ನಾಲ್ಕು ಮಾತು ಪ್ರೀತಿಲೆ ಲವ್ ಮಾಡಕ್ಕೆ ಏನ್ ಮಾಡ್ಲಿ ಲವ್ ಮಮ್ಮ ನನಗೆ ಅವು ಮೊದಲು ಗೊತ್ತತ್ತೆ ಇದು ಯಾವ್ದಿದ್ ಲವ್ ಲವ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಇಲ್ಲ ಇಷ್ಕ್ ಮೊಹಬ್ಬತ್ ಇಸುಕ ಮಮ್ಮ ನನಗೆ ಉಸುಕನ್ಯಾಗ ಮೊದಲು ಗಂಡಸರ ಹೌದಿಲ್ಲ ನಿನಗೆ ತಗದ್ ತೋರಿಸ್ತೀನಪ್ಪ ಆದಲ್ ಕಾದ ನಾ ಮೇಲದನು ಫೀಮೇಲ್ದನು ಒತ್ತ ಒಂದೂ ತಿಳಿವಲ್ತಾವ ಅವನು ಅಮ್ಮ ಒಂದು ಕೆಲಸ ಮಾಡ್ಲಿನ ತಿಲಿಪಿಗೆ ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡ್ಲಿ ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡಕತ್ತಾರೆ ನೀ ಮಾಡಕತ್ತೆ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಯಾರು ಮಾಡ್ತಾರ ಅಂತ ಗೊತ್ತಾಗುದ ಅವ್ರು ಮದಕತ್ತಲ್ಲ ಇವ್ರು ಮದಕತ್ತಲ್ಲ ಯಾರು ಮದಕತ್ತಲ್ಲ ಗೊತ್ತಾಗೋದ ಬ್ಯಾದಾಕಿಗೆ ಗೊತ್ತದ ಆಕೆ ತುಂಬ್ಕೊಂಡತಲು ಬೂತ್ ಹೆಂಗ್ ಬದಿತಲು ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡಿ ಬಾಟ್ಲಿ ಬೂಚ್ ಓಪನ್ ಮಾಡಿ ಓ ಸಾಲಿ ಎತ್ತ ಅಲ್ಲಿ ನಿಮ್ ತಂಗಿಲ್ಲ ನಿನಗೂ ಲಾಸ್ ಆಗುದ ಮತ್ತೆ ಏನ್ಲೇ ಮಾಡ್ಲಿ ಮಮ್ಮ ನಾನು ಒಂದ 5,000 ರೂಪಾಯಿ ತಗೋ ಗೋಕಾಕ್ ಫಾಲ್ಸ್ ಪಿಕ್ನಿಕ್ ಕರ್ಕೊಂಡು ಹೋಗಕ್ಕೆ ಏ ಮಮ್ಮ ಗೋಕಾಕ್ ಹೋಗಕ್ 5,000 ರೂಪಾಯಿ ಬೇಕು ಬಲೆ ಒಂದ್ 100 ರೂಪಾಯಿ ಕುದು ತಾಕ 100 ರೂಪಾಯಿದಾಗ ಏನ್ ಬರ್ತೈತಿಲೇ 100 ರೂಪಾಯಿದಾಗ ಇಲ್ಲಿ ನಾವು ಇದಕ್ಕ ನಮ್ಮ ಮಂತುಲ್ದಾಗ ಬೂತ್ ಬಂಗ್ಲೆಗೆ ಹೋಗ್ತೀವಿ ಅಲ್ಲೇ ಹೋಗತ್ತೆ ಒಂದು 100 ರೂಪಾಯಿ 3 ರೂಪಾಯಿ ತರ್ತನ 3 ನಾನ್ ರಕ್ಕಿ ಬಾಯಿಗ ಹಾಕಿದೆ ನಂತ ಬಾಯಾಗ ಇನ್ನೊಂದು ಉಳಿತಲ್ಲ ಓ ಅದನ್ನ ಇತ್ಲ ಬೋಲ್ಸೈತಿ ಅದನ್ನ ತಂದು ನೀನು ಕಲಿ ಸೊಂದೆಲ್ ತುದುಕ್ತಾನ ಪಾಳೆ ಯಾರ್ದೈತಿ ಈಗ ನಮ್ಮ ಅಕ್ಕ ಯಾವಾಗ ಬಂದಾಳ ಬಾ ಯಾಕ ಬಾ ನಿಂದ ಹೆಜ್ಜೆ ಹಾಕದ ಈಗ ಅಲ್ಲ ಮೊಣಕಾಲ್ ನೋವಾಗ್ಯಾವ ಭಾಳ ದುಡ್ಕೊಂತಾಳ ನಮ್ಮ ಅಕ್ಕ ಸೀಸನ್ ದುಡ್ಕೊಂಡಾಳ ನೋಡ್ಬೇಕಿ ಬಿಡುಕಿ ಬರ್ತಾಳ ಅಕ್ಕ ಸೊಂಟನು ನಾನ ಎಣ್ಣೆ ಚೆಟ್ಟೋ ಸಲ ಎರ್ದೀನಿ ಅದಕ್ಕೆ ಮೂಗ ಚಲೋ ಆಗೈತಿಲ್ಲ ಹಿಂಗ ಹಚ್ಚಿ ತಿಕ್ಕಿದ್ನಿಲ್ಲ JCB ಊಟಕ್ಕೆ ಬಡ್ದು ಹಣ ಆದಂಗಾಗೇನಲ್ಲ ಅವನಿಗೆ ಏನು ನಿನಗೇನು ಹೇಳಿದ್ದೇನೆ ಯಾರಿಗೆ ನಿನಗೆ ಏನು ಹೇಳಿ ಯಾಚ ಅಚ್ಚಾ ಅಣ್ಣ ನಾ ಸೌದತ್ತಿಗೆ ಹೋಗ್ಬಿಟ್ಟಿನಿ ಈಗ ಆದ್ರೂ ಬಿಡ್ಲಿಲ್ರಿ ಗ್ಯಾಸ್ ಖಾಲಿ ಆಗ್ಬಿಡ್ತು ಅವ್ರು ಎದಿ ಹೊಡ್ಕೊಂಡು ಕುಂತ ಬಿಟ್ರು ಮಣ್ಕಾಲ್ ಹಚ್ಚಿ ನಾ ಬಿಡ್ಲಿಲ್ಲ ಮಣ್ಕಾಲ್ ಹಚ್ಚಿ ಕುಂತು ಹಿಂಗ್ ಬಿಡ್ಲಿಲ್ರಿ ಮ್ಯಾಗ ನೀವು ಅಟ್ಟದ ಮ್ಯಾಗ ಇಟ್ಟಿದಿರಲ್ಲ ನಿಮ್ದು ಹಳೆಷ್ಟು ಹಳಿದ 1994 ಸಾಂಗ್ಲಿ ಮಿರಜ್ ನಿಮ್ದು 200 ನಂದು 300 ಕೆಳಗಿಟ್ಟು ಹಿಡ್ದ ಹವಾ ವಯಸ್ಸರು ಭಾಳ ಆಗಲಾಗಿತ್ತು ಭಾಳ ಅಡಿಗೆ ಮಾಡ್ತಿದ್ವಿ ನಾವು ಅವಾಗ ಅದ್ರ ಮ್ಯಾಗ ಒಂದೊಂದು ದಿವ್ಸಕ್ಕೆ 6 ಸಲ ಅಡಿಗೆ ಮಾಡ್ತಿದ್ವಿ 6 ಸಲ ಇದು ಚಿಮ್ನಿ ಭಾಳ ಇರ್ತನ ಅದ್ರಾಗ ಅವಾಗೇನು ಫ್ರೀನಲ್ಲ ರೇಷನ್ ಕಾರ್ಡ್ ಮೇಲೆ ಅವಾಗ ಫ್ರೀ ಅಲ್ಲ ಇದು ಹುಟ್ಟೈತಿ ಎದಕ್ರ ಹುಟ್ಟೈತಿ ಏನಿದೆ ಇದು ಫ್ರೀ ಅಲ್ಲ ಹೆಂಗಸರಿಗೆ ಮಾಡ್ಯಾರ ನಮ್ಗೆ ರೊಕ್ಕ ಕೊಟ್ಟು ಮಾಡ್ಯಾರ ಬಿಡ್ಲಿಲ್ರಿ ಮಮ್ಮಿ ಕಾಪಿ ಕಮಿಂಗ್ ಕಾಫಿ ತಗೊಳ್ಳಿ ನನಗಲ್ಲಮ್ಮ ನನಗೂ ಬೇಡ ಯಾಕೆ ಈ ಬಡವನ್ ಮ್ಯಾಗ ಯಾಕೆ ಇಟ್ಟು ಕಾಳಜಿ ಒಳ್ಳೆ ನನಗ ಬ್ಯಾಡ ಚಾ ಕುಡಿದ್ರ ಪಿತ್ತ ಕಾಫಿ ಕುಡಿದ್ರ ಹಿಟ್ಟ ಮಮ್ಮಿ ಅದು ಇದು ಮಾಡ್ತೀನಿ ಅದು ಬುರಿಗೆ ಬಿಸಿ ಮಾಡ್ತಾರಲ್ಲ ಅದು ಬ್ರೂ ಕಾಫಿ ಒಂದು ಕಪ್ಪಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಆ ಬೆಡ್ಡಿನಿಂದ ಈ ಬೆಡ್ಡಿಗೆ ನಡಿತೈತಿ ಕುದಿಸ್ಬೇಕಾದ ಭಾಳ ನನಗ
ಇಲ್ಲ ಅಂದ್ರೆ ಗಂಟಲ್ದಾಗ ಇಳಿಯಂಗಿಲ್ಲ ಅಳುತ್ತಾ ಇರ್ತೀನಿ ಅದಿದು ಬೂಸ್ಟ್ 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 ಆಫ್ ಸೀಕ್ರೆಟ್ ಮಕ್ಕಳು ಮರವನ ಎನರ್ಜಿ ಐ ಆಮ್ ಎ ಕಾಂಪ್ಲೇನ್ ಅಮ್ಮ ನಾನು ದೇವರಾಣಿ ಬೆನ್ನೆ ಕದ್ದಿಲ್ಲ ಎಲ್ಲ ಮಿಂಡ್ರಿ ಕುಡಿದವ್ರು ಸೇರಿ ಬಾಯಾಗ ತುರಿ ಅಲ್ಲ ನೀ ಬೆನ್ನಿ ಕದ್ಯಾವ ಅಲ್ಲಿ ಏನ್ ಹೇಳ ನಿನಗೆ ದನ ಬಿಟ್ಕೊಂಡು ಹೊರಗೆ ಹೋದ್ರ ಬೋರ್ ನೀರು ಇದ್ದಕ್ಕಿರಂಗಿಲ್ಲ ಬೂಸ್ಟ್ ಕುಡಿತಾನಂತ ವೇಸ್ಟ್ ಮಾರ್ಯಾವ ಅವ್ರಿಗೆ ಕೊಡಮ್ಮ ಅನುರಾಗ ಚೆಲ್ಲಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು ಹಿಂಗ್ ಮಾಡಿದ್ರೆ ಕಾಫಿ ಹೆಂಗ್ ಕುಡಿಬೇಕು ನಾವು ಬಾಯಿಲೆ ನಿನಗ್ಯಾರು ಕುಡಿ ಅಂತ ಹೇಳ್ಯಾರ ಇನ್ನೇನ್ ಬರ್ಬೇಕು ಬರ್ಬಾರ್ದ ಗೌಡ್ರು ಓ ಮಾಮ ಅವನ ಮುಂದೆ ಹೋಯ್ಕೊನಿ ಗೌರೀಶ ಕಾಫಿ ಸೂಪರ್ ಆಗಿದೆ ಮತ್ತ ಬೊಂಬಟ್ ಕುಡಿಯೋದ ಪುಗ್ಸಟ್ಟಿ ಕುಡಿಯಕತ್ತಾನ ಅದರಾಗ ನಿಗ್ರಿ ನಿಗ್ರಿ ಹೊಂಟಾನ ಹಾ ನೋಡ್ಯಾನವ ಹಾಲಿನ ಡೇರಿ ಅವ್ರ ಓಣ್ಯಾಗ ಒಂದು ಬ್ರಾಂಚ್ ಬಸವ ನಾನು ನಂದೇನಿ ಅದೇ ಬಂದೇಡಿ ಗೌರೀಶ ಏಯ್ ಪಾಳಿ ನಿಮ್ದು ಮತ್ತೆ ಈ ಕಾಫಿ ಶಿಲ್ಪ ಅವ್ರು ಮಾಡ್ಯಾರಲ್ಲ ಇಲ್ಲೇ ತಪ್ಪು ತಿಳ್ಕೊಂಡಿ ನೋಡಿ ಅವ್ರು ಮಾಡಿಲ್ಲ ಕಸ ಮೊಸರು ಮಾಡೋ ಮುದುಕಿ ಮಾಡ್ಯಾಳ ಏ ಗೌಲಿಚ ಅಲ್ಲ ಮುದುಕಿನ ಮದ್ಯಾಲು ಹಿಂಗೈತಿ ಅಕ್ಕಚ್ಚ ಮಾತು ಚಿಲಿಪಿ ಮಾಡಿದ್ಲಲ್ಲ ಎಂತ ತಿಂದಿಲಿ ತಿರ್ಬೇಕಂತದ ಬಲ್ಲಿ 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 ನಾಟಕ 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 ಬಾಲಿ ಬಾಲಿ ನಾಟಕ ತಿಂಡಿ ನಾಟಕ ಎತ್ತಿರೋದು ಬದದಿರೋದು ಸಲಗಾರ ಚಾ ಮಾಲ ಕಳ್ಳಂಗ್ ಕಳಕತ್ ನೀವ ಎದಕ್ ಕಳಕತ್ತಿ ಉಪ್ಪೈತಿ ಏನ್ ಕುಡ್ದಿ ನೋಡು ನೀವು ಉಪ್ಪೈತಿ ಅನ್ನಕತ್ತನವ ಮುದುಕಿದಲ್ಲ ಇವನು ನೀವು ವಂಕ ಮಲ್ಯಾವ್ ಚಾ ಕುಡಿಯಾಕತ್ತಿದ್ದೋ ಏನು ಬಲು ಚೀಪ್ಲಾಕತ್ತಿದ್ದವ ಅವರು ಚಾರ ಕುಡಿಲಿ ಕೆಳಗಿನ ಹೆಬ್ಬಟ್ಟರ ಚೀಪ್ಲಿ ಪಾಲಿಸಿರಂಗಿಲ್ಲ ಗೌಡ್ರಿ ಏನ್ ಹೇಳಾರ ನನಗೆ ತುಂಬ ಕೂದಲ ತೇಲ್ಯಾಲ ಅಟ್ ಮಾಡೋದು ತುಂಬ ಕುಂದ್ರಕ ಅಲ್ಲಿಂದ ಇತ್ತಲ ಕಳ್ಸಿದ್ಲೇನು ನೀವು ಕಲೆ ನಾವಲ್ಲಿ ಬನ್ನಿವ ಲಾಂದಿ ಏಯ್ ಯಾರಿಗೂ ಇವಂಗನ ಅಂದಲ್ಲೇ ಉಳಿದು ಏ ನಿನಗುನೋದು ಎಪ್ಪ ಬಾಲೆ 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 ಅಣ್ಣ ಅವ ಎಮ್ಮಿ ಬೋಳಸ್ MBBS MBBS ಅವಾಗ ಅವಾಗ ನೆನಪು ಮಾಡ ನೆನಪು ಉಳಂಗಿಲ್ಲ ನನಗೆ ಯಾ ಹೆಂಗಲ್ದ ಕಣ್ಣಲ್ಲಿ ಅವ ಎಂಬಿ ಏನ MBBS ಹಾ ಅಂಬನ್ ಇಲ್ಲ ಎಂಬಿ ಬೋಳಸ್ ಡಾಕ್ಟರ್ ಡಾಕ್ಟರ್ ಅಟನ್ಬಿಡು ಡಾಕ್ಟರ್ ಅವ ಇವ ಚುಚ್ಚುತ್ತಾನ ಇವನು ಅವನು ಬೋಸ್ಲಿ ಮಗ ಏಯ್ ಚುಚ್ಚಬಾರ್ದ ಚುಚ್ಚಿದ ನಿನ್ ಹಿಂಗಲ್ಲ ಅವನ್ ಹೊಡ್ತಕ್ಕ ಅವಂಗ ಮೊದಲ ನೆಗದಿಗೆ ಇಂಜೆಕ್ಷನ್ ಯಾವ ಮತ್ತ ಕೇಳಿ ತಿಂದಿದ್ಲೆ ಹೇಳಿ ಅವ ನೆಗದಿಗೆ ಇಂಜೆಕ್ಷನ್ ಏ ನೀ ದೂರ ಸರಿ ಅತ್ತಾಗ ನಾನು ನಿನ್ನಾಗ ಮಾತಾಡಕ್ ಹೋಗಿದ್ನಲ್ಲಿ ನಂದು ನಿನ್ನ ಬಾಯಾಗ ಬಂದಾಗ ಬೇಡ ನಿಂದ ನಿನ್ನ ಕಡೆನೇ ಇರ್ಲಿ ನಂದು ನನ್ನ ಕಡೆನೇ ಇರ್ಲಿ ಹಾ ಯಾದ್ ಮಾಡ್ತೀನಿ ಏನು ನೆಗಡಿಗೆ ಇಂಜೆಕ್ಷನ್ ರೆಡಿ ರೆಡಿ ಗೌಡ್ರು ಬಲ್ ತಡಿಯೋ ಅಲ್ಲ ಅವ್ರನ್ನೇನು ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಏನ್ಲೇ ಕಳ್ಸಾಕ ಕುಂತಿಯಲ್ಲ ಮನೇನ ನಿಂದ ಬಾ ಕುಂಡ್ರು ಏನು ಯಾರ್ರಿ ನೀನ ಈಗ ಅವ್ರು ನನಗೆ ಹೇಳಿದ್ರಿ ಏನಂತ ಕಿವ್ಯಾಗ ಬಂದು ಹೇಳಿದ್ರು
ಒಂದು ಅರ್ಜೆಂಟ್ ಮೀಟಿಂಗ್ ಐತಿ ಅಂತ. ಏಯ್ ಯಾರ ಮೀಟಿಂಗ್ ಐತೆ ಹೇಳಿ. ಹೂ ಅನ್ನಪ್ಪ, ಹೂ ಅನ್ನು, ಹೂ ಅನ್ನ, ನಿನ್ನ ಕಾಲ್ ಮಾತ್ರ ಹೂ ಅನ್ನು. ಸಮಾಧಾನ ಆಗತ್ತೆ. ಹೂ ಅಂತ ನೋಡ್ಮಮ್ಮ, ಹೂ ಅಂತ ನೋಡ್ಮಮ್ಮ. ನೋಡಿ ಕರಮರಾಜ್ ಅವರ, ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು. ನೀವು ಫೋನಲ್ಲಿ ಬಂದ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟುಹಬ್ಬ ಅಂದಿದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತಗೊಂಡ್ ಬರ್ತಾ ಇದ್ದೆ. ಕಾಣಿಕೆನ ನೋಡೋಣ, ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಗೌರೀಶ, ಇನ್ನೂ ಹೋಗಿಲ್ಲ ನೀ? ಅವ ಶೇಂಗಾ ಎಲ್ಲಾರ್ದು ಉಪ್ಪಿಟ್ಟು ತಿಂದ ಹೊಕ್ಕ ನೀವು. ಗೌರೀಶ, ಇವತ್ತು ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತತ್ತಲ್ಲೋ? ನಾವು ದೊಡ್ಡ ಮಂದಿವ, ನಾವು ನಮ್ಮ ಭಾಳ ಇರ್ತಾವ. ಹಂಗಲ್ಲೋ, ಇವತ್ತು ನಿಮ್ ಶಿಲ್ಪ ಮಾಡ್ದು ಹುಟ್ಟು ಹಬ್ಬ ಐತಂತ. ಹುಟ್ಟು ಹಬ್ಬ. ದಿಸ್ ಈಸ್ ಎ ಕೇಕ್, ವಾವ್, ಕೋಲ್ಡ್ ಕೇಕ್. ಯಾಕೆ ಕೋಲ್ಡ್ ಕೇಕ್, ಬಾಯ ಮಾಡ್ಕೈ. ದಿಸ್ ಈಸ್ ಎ ಕೋಲ್ಡ್ ಕೇಕ್. ವಾಟ್ ನಾರ್ಮಲ್ ಕೇಕ್? ಕಮ್ ಆನ್, ಟೆಲ್ ಮೀ ವಾಟ್ ನಾರ್ಮಲ್ ಕೇಕ್, ಕೋಲ್ಡ್ ಕೇಕ್, ನಾರ್ಮಲ್ ಕೇಕ್, ವಾಟ್ ಇಸ್ ದಿಸ್ ಫರಕ್? ನಾರ್ಮಲ್ ಸಿಂಪಲ್ ಇತ್ತು ಉತ್ತರ. ಕೋಲ್ಡ್ ಅಂದ್ರೆ ಫ್ರಿಜ್ ನಾಗ ಇಟ್ರೆ ಕೋಲ್ಡ್ ಕೇಕ್, ನಾರ್ಮಲ್ ಅಂದ್ರೆ ಹೊರಗೆ ಇಟ್ರೆ ಇದನ್ನು ಅನ್ನಕ್ ಬರಂಗಿಲ್ಲ. ಕರ್ಮಪ್ಪ, ನನಗೆ ಗೊತ್ತಾಯ್ತದ, ನಿನ್ ಕೇಳತ್ತಿಲ್ಲ ನೀ. ಹಿಂಗ ಕೈ ಮಾಡಿದ್ದು ಅದು ಕೇಕ್ ಎಷ್ಟು ಕೆಜಿ ಇದೆ? 2 kg ಐತಿ. ಒಂದೆರಡು ಕೆಜಿ ಅಂದ್ರೆ 3 kg ಹಾಕವು. ಒಂದ್ರ ಮ್ಯಾಗ ಒಂದಿಟ್ಟೇನ? 1 kg. ನಂಗಿತ್ತ ಅದಕ್ಕೊಂದು ಬೇರೆ ಐತಿ. ದಿಸ್ ಇಸ್ 1 kg ಕೇಕ್, ದಿಸ್ ಇಸ್ 1 kg ಕೇಕ್, ದಿಸ್ ಇಸ್ ಸಣ್ಣದು 3 kg ಕೇಕ್ ಟೋಟಲ್. ನಮ್ ಇವ ಎಮ್ಮೆ ಹೋಲ್ಬಿಡು, ನಿನ್ ಜೊತೆ ಮಾತಾಡ್ರಿ, ನಾನು ಹಂಗಾಕಿನಿ. ಇವತ್ತು ಮಮ್ಮಿದೈತ್ರೆ, ಅವ್ರ ಅಂದ್ರು ಏನಂತ? ಇವತ್ತ ಅವಂದು ಕುಟ್ಟು ಹಬ್ಬ. ಏ, ಸುಖ ಆತ್ನಪ್ಪ. ಸುಖ ಅಲ್ಲ, ಸಮಾಧಾನ ಆತ್ ನನಗೆ. ಅಲ್ಲಲ್ಲೇ ಇಂಥ ನಮ್ಮ ತಿಂದಿ ಅಂತ ಮಾಮನ ಇತ್ತ ನೀನು, ಅವ್ನ ಮುಂದೆ ಕತ್ತಿ ಚೀಲ್ತೀರಿ ಆ ಮಕ್ಕಳೇ. ನಮ್ಮ ಮಾಮನ್ಲ ಏನಂತ ತಿಳ್ಕೊಂಡಿಲ್ಲ ನೀವು. ಅವನೇನು ಬಸ್ ಸ್ಟ್ಯಾಂಡ್ ಪೈಕಿ ನೀರು ಹಾಕೊಂಬಂದಿಲ್ಲ. ನಿನ್ನ ಬಗ್ಗೆ ಹೇಳಾಕತ್ತೀನಿ. ಬೇಡ, ಒಟ್ಟ ಬೇಡ, ಸಾಕಿತ್ತು ಸಾಕು. ಅಲ್ಲ, ನಮ್ಮ ಮೂಲಾಗ ನಮ್ಮ ಮಾಮ ಅಂದ್ರ ಹಿಲಿ ಮನುಷ್ಯ ಅಂದ್ಲ ಅವನ. 4 ಮಂದಿ ಹಲಿಯ ಒಂದು ನ್ಯಾಯ ಮಾಮ. ಅಮ್ಮ, ನಾ ಗೌರೀಸಿಗೆಲ್ಲ ತಿಳಿಸಿರ್ತಾನೆ, ನೀನು ತುಂಬ್ಕುಂದ್ರ. ಆಯ್ತಾಯ್ತು. ಏ ಕೂದೆ ಬಾಲಿ, ನಿನ್ನ ಕರೆಕ್ಟಾಗಿ ಹುತ್ತು ಬರಕ್ ಬಂದದಲ್ಲ ಅಲ್ಲಿ. ಈ ಹುತ್ತು ಹಬ್ಬಕ್ಕೆ ಇಂಗ್ಲೀಷ್ನಾಗ ಏನ್ ಅಂತ ನಾನೇನು ಹೇಳ್ಕೊತಾನು. ಏನು? ಈಗ ಇಂಗ್ಲೀಷ್ನಾಗ ಹುತ್ತು ಹಬ್ಬಕ್ಕೆ ಅಂತ ಅಂದ್ರ ಹ್ಯಾಪಿ ಬಲಿ ತೋದಿ. ಅವ್ ಬೇಸಿ, ಅವ್ ಹೇಸಿ, ನೀ ತೀರಾ ಹೇಸಿ. ನೀ ಊಲ್ ಹೇಸಿ. ಇದೇ ಸಂದರ್ಭದಲ್ಲಿ ಎಲ್ರು ಹಾಡಿ ಕುಣಿಯೋನಲ್ವಾ? ಈ ರಕ್ಷಾ
ಒಂದು ಕುಟ್ಟು ಹಬ್ಬ. ಹುಟ್ಟು ಹಬ್ಬ ಅಲ್ಲ, ಹುಟ್ಟು ಹಬ್ಬ. ಕುಟ್ಟು ಹಬ್ಬ ಅಲ್ಲ, ಹುಟ್ಟು ಹಬ್ಬ ಅಂತ ಹೇಳಿದೆ. ಒಂದು ಪೆನ್ ಹಳಿ ತಗೊಂಬ, ಬರೆದು ಕೊಡ್ತೀನಿ ಚಂದಂಗ. ಯಾರಿಗೆ? ನಿನಗ. ಏನಂತ? ಅನ್ಎಜುಕೇಟೆಡ್ ಫೆಲೋ. ವಾವ್, ಯು ಡರ್ಟಿ ಫೆಲೋ. ನಾನ್ ಸೆನ್ಸ್. ಏ ಈಸ್ ಜಾನಿ ಸಿನ್ಸ್. ರಾಸ್ಕಲ್. ಯಾಕೋ ನೀ ಮೌ ನೋಡಿ ಕರ್ಮರಾಜ್, ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾರೆ ಅಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡಿ. ಆಯ್ತು ನೋಡ್ರಿ. ಹಚ್ಚು ಮತ್ತೆ ಪುಕ್ಸೆಟ್ ಸಿಕ್ಕೈತಿ ಅದು ಗೌಡ್ರಿ. ಹಚ್ಚು, ಯಾಕಂದ್ರೆ ನಮ್ದು ಕುಗ್ಯಾತ್ ನೋಡು ಗ್ರಾಮ. ನಿನ್ನಿಂದ ಅದು ಕುಗ್ಗಬೇಕು, ನಿನ್ನಿಂದ ಬೆಳಿಬೇಕು. ಹಾ ಹಚ್ಚು, ಏನ್ ಬೇಕು ಹಚ್ಚಪ್ಪ. ಗೌಡ್ರಿಗೆ ಫೋನ್ ಹಚ್ಚು. 10 ನಂಬರ್ ಒಳಗ 4 ನಂಬರ್ ಬರೀ ಸಿಗುಸೋವ್ ಅದಾವ. ಒಂದನ್ನು ಸಿಗುಸ್ ಹೆಚ್ಚಾತಂದ್ರ ನೀ ಎಲ್ಲಿ ಸಿಕ್ಕೊಳವ? ಏನ್ ಅದು ಸಿಗಿಸಿದ ಹಿಂಗ್ ತೆಗ್ಯಾಕ ನಾನು ಬರ್ಬೇಕಾ? ಹಚ್ಚು ವೈ, ಈ ಕಂಬ ವೈ, ಪ್ಯಾಡ್ ವೈ, ಕ್ಯಾಶೋ ವೈ, ಯೂಟ್ಯೂಬ್ ಮೊಬೈಲ್ ವೈ, ವೈ ಹೊಸರ್ದು ವೈ, ವೈ ಏನ್ರಿ ಇವ? ಏನ್ ಇವನ್ ಸಲಗೆ ನಾವ್ ಹುಟ್ಟಿವಿ, ನಮ್ ಸಲಗೆ ಇವ ಹುಟ್ಟ್ಯಾನ? ಏನ್ ನಾವಿಬ್ರು ಸೇರಿ ಇವನಿಗೆ ಹುಟ್ಟಿವಿ? ಸಮಾಧಾನ ಸಮಾಧಾನ. ನಂಗ್ ಅಣ್ಣ ಏನ್ ಮಾಡಾಕತ್ತಿ? ನಿನ್ನ ಸಮಾಧಾನ ಮಾತಾಕಿದ್ರಿಗಪ್ಪ. ಅರ್ಧ ನೀನ ಸಮಾಧಾನ ಆದಿ. ಇವನು ದಸರಾ ಗಟ್ಟ ಕುಂಡ್ರ ಸಮಾಧಾನ. ನಿಂದ ಕುಂತೈತೇನ ಗಟ್ಟ? ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ಇವನ ಅಣ್ಣ? ಇಲ್ಲ ಅಣ್ಣ, ಇಲ್ಲ, ನೋಡಿಲ್ಲ ಅಣ್ಣ. ನಿಜ ಹೇಳ್ತಾ ಇದ್ದೀಯ? ನಿಜನೇ ಹೇಳ್ತಾ ಇದ್ದೀನಣ್ಣ, ನಾ ಇವನ್ನ ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ. ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ಹೇಳು, ಎಲ್ಲಿ ನೋಡಿದೀಯ ಅಂತ. ಅಣ್ಣ ಅದು ಕಾಲೇಜಿನಲ್ಲಿ ನೋಡಿ. ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಮತ್ತೇನಾದ್ರು? ಅಷ್ಟೇ ಅಣ್ಣ, ಅಷ್ಟೇ, ಮತ್ತೇನಿಲ್ಲ ಅಣ್ಣ. ಯಾಕೋ ಮೈ ಕೈ ನಡಗ್ತಾ ಇದೆ? ನಂಗ್ ಚಳಿ ಆಗ್ತಾ ಇದೆ ಅಣ್ಣ. ಮುಖ ಎಲ್ಲ ಬೆವರ್ತಾ ಇದೆ? ಶಕ್ತಿ ಆಗ್ತಾ ಇದೆ ಅಣ್ಣ. ಶಬಾಷ್. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ಅವನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ತೊಂಡ ಕತ್ತರ್ ಸಾಕು ಬಿಡ್ತೀನಿ. ಪ್ರೀತಿ ಅಂತ ಹಂಗೆ ಬಾ. ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ ಅಷ್ಟ ಚಂದ, ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡಿರೋ ಹೊಟ್ಟೆಗೆ ಮುಂದೊಂದಿನ ಹಸಿ ಚುರುಗುಟ್ಟಿದ್ರ ಯಾರು ಬೇಕಾದವ್ರು ಮನೆ ಹೋಗಿಸ್ತೈತೆ. ಮೊದ್ಲು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೊಡ್ಡೊಂದಿದ್ರ ಅಪ್ಪ ಅವನು ಬಿಟ್ಟು ಬೇಕಾದ್ ಖರೀದಿ ಮಾಡಬಹುದು. ಹಾಗಂದ್ಕೊಂಡಿರೋ ನಾನು, ಹಾಗ್ ಬಾಳ್ತಾ ಇರೋ ನಾನು. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳುವ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಬಿಕಾರಿಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರ ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನ್ ಸರಿ ಇಲ್ಲ ಅಣ್ಣ. ನಮ್ಮಲ್ಲಿ ಸಾಕಷ್ಟು ಹಣ, ಆಸ್ತಿ, ಐಶ್ವರ್ಯ ಇದ್ದ ತಕ್ಷಣವೇ ಕಾಲಿಗೆ ಹಾಕಿಕೊಳ್ಳೋ ಚಪ್ಪಲಿಯನ್ನು ಬಂಗಾರದಿಂದ ಮಾಡಿಸಿದ್ರೆ ಅದನ್ನು ಕಾಲಲ್ಲೇ ಹಾಕೊಳ್ಬೇಕು ವಿನಃ ತಲೆ ಮೇಲೆ ಹೊತ್ತು ತಿರುಗಬಾರ್ದಣ್ಣ. 4 ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ತಂಗಿ. ನಿನ್ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ, ಕೆಟ್ಟದಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಮೊದಲದನ್ನು ಸರಿ ಮಾಡ್ಕೋ.
ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡಬೇಕಾಗತ್ತೆ. ಇದೇ ನಿನ್ನ ಕೊನೆ ನಿರ್ಧಾರ. ಹಾಗಾದ್ರೆ ನಂದು ಒಂದು ಮಾತು. ನಾನ್ ನಿನ್ ತಂಗಿ, ನಿನ್ಗೆಷ್ಟು ಗರ್ವ ಸೊಕ್ಕು ಅಹಂಕಾರವಿದೆಯೋ ನಿನ್ಕಿಂತ 10 ಪಟ್ಟು ನನಗೂ ಸಹ ಇದೆ. ಯಾಕಂದ್ರೆ ನೀನ್ ಕುಡಿದು ಬಿಟ್ಟ ಹಾಲನ್ನೇ ಕುಡಿದು ಬೆಳೆದು ದೊಡ್ಡವಳಾದವಳು ನಾನು. ಅಣ್ಣ, ನಾನು ಆ ಕರ್ಮರಾಜನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ಮದ್ವೆ ಅಂತಾದ್ರೆ ಅದು ಅವರನ್ನೇ ಮಾತ್ರ. ಒಂದು ವೇಳೆ ನೀನೇನಾದ್ರೂ ಈ ಅಂತಸ್ತಿಗೆ ತಕ್ಕ ವರವನ್ನು ತಂದು ನನ್ನ ಕೋಳಿಗೆ ತಾಳಿ ಕಟ್ಟಿಸುವ ಭ್ರಮೇಲೇನಾದ್ರೂ ಇದ್ದಿದ್ದೆ ಆದ್ರೆ ದಯವಿಟ್ಟು ಆ ಭಾವನೆಗಳನ್ನು ತೆಗೆದು ಹಾಕ್ಬಿಡಿ. ಯಾಕಂದ್ರೆ ನೀವು ಕಟ್ಟಿಸುವ ತಾಳಿ ಈ ನಿನ್ನ ತಂಗಿ ಕೋಳಿಗಲ್ಲ, ಸತ್ತ ಹೆಣಕ್ಕೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ತಂದೆ ತಾಯಿಗಳ ತೀರ್ ಹೋದ ನಂತರ ಒಬ್ಳ ಮುದ್ದಾದ ತಂಗಿ ಅಂತ ಇದೇ ಬೆನ್ನ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತಿನಿಸು ಬೆಳೆಸಿದ್ ನೋಡು, ಅದು ನಾನು ಮಾಡಿರೋ ತಪ್ಪು. ಚಿಕ್ಕವಳಿರುವಾಗಲೇ ತಪ್ಪಿಸಿಗೆ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು. 3 ಜನಗಳ ಮುಂದೆ ನನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟಿ. ಅಲ್ಲೇ ನೀನೆ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ.